ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿನಾಂಕ ಮೇ 4, 2026ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆಗೊಂಡಿರುತ್ತದೆ. ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಒಟ್ಟಾರೆಯಾಗಿರುವಂತಹ 12 ಜಿಲ್ಲೆಗಳ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ನಡೆದಿತ್ತಲ್ಲ, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿನ್ನೆ ನೀಡಿರುತ್ತೇನೆ. ತಾವು ಕೂಡ ವೀಕ್ಷಿಸಿರಬಹುದು. ಇಲ್ಲಿ ಆಯ್ಕೆ ಆಗಿರುವಂತಹ ವಿದ್ಯಾರ್ಥಿಗಳ ಲಿಸ್ಟನ್ನು ತಾವು ನೋಡ್ತಾ ಹೋಗೋದಾದರೆ ಅಲ್ಲಿರುವಂಥದ್ದು ಒಟ್ಟಾರೆ ಇಲ್ಲಿ ಒಂದು ನಿಯಮಗಳನ್ನು ಫಾಲೋ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಕೋಟಾ ಮತ್ತು ಇಲ್ಲಿ ಸ್ಟೇಟ್ ಕೋಟಾ ಅಂತ ಇರುತ್ತೆ. ಹಾಗಾಗಿ ಇಲ್ಲಿ ಒಟ್ಟಾರೆ 12 ಜಿಲ್ಲೆಗಳ ಎಲ್ಲ ಲಿಸ್ಟನ್ನು ನೋಡ್ತಾ ಹೋಗ್ಬೋದು. ಆದರೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಹೇಳ್ಬೋದು ನಮಗೆ ಮಾರ್ಕ್ಸ್ಗಳು ಜಾಸ್ತಿ ಬಂದರೂ ಆಯ್ಕೆ ಆಗಿಲ್ಲ ಅಂತ. ಅಲ್ಲಿ ನಿಯಮಗಳು ಏನಿದಾವೆ ಅನ್ನೋದನ್ನು ನಾನು ತಮಗೆ ಈಗಾಗಲೇ ಬಹಳಷ್ಟು ವಿಡಿಯೋಗಳ ಮೂಲಕ ತಿಳಿಸಿರುತ್ತೇನೆ. ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳದ್ದು ಏನು ಅಂದರೆ ಒಂದು ಸ್ಟೇಟ್ ಕೋಟಾ ಅಂತಿರುತ್ತೆ ಮತ್ತು ಡಿಸ್ಟ್ರಿಕ್ಟ್ ಕೋಟಾ ಅಂತಿರುತ್ತೆ. ಆ ಪ್ರಕಾರವೇ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿರುವುದರಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗಿಲ್ಲ ಅಂತಲೇ ಹೇಳ್ಬೋದು. ಆದರೆ ತಾವ್ಯಾರೂ ಕೂಡ ಇಲ್ಲಿ ಚಿಂತಿಸುವ ಅವಶ್ಯಕತೆ ಇಲ್ಲ, ಯಾಕಂದರೆ ಇನ್ನೂ ನಿಮಗೆ ಅವಕಾಶಗಳಿದಾವೆ. ಯಾವ ರೀತಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗ್ಬೋದು. ತಾವು ಕೂಡ ಇಲ್ಲಿ ಏನು ಏಕಲವ್ಯ ಮಾದರಿ ವಸತಿ ಶಾಲೆಗಳ ನಿಯಮಗಳು ಏನದಾವೆ ಒಂದು ಸ್ವಲ್ಪ ತಾವು ಒಂದು ಸರಿ ರೀಕಾಲ್ ಮಾಡ್ಕೊರಿ ಅಥವಾ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ರಿ. ಈ ರೀತಿ ಆಯ್ಕೆ ಪಟ್ಟಿ ನಡೀತದೆ ಅಂತಲೇ ಹೇಳ್ಬೋದು. ಏನು ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಏನು ಬಿಟ್ಟಿದಾರಲ್ಲ ಆ ಪ್ರಕಾರನ ನೋಡ್ತಾ ಹೋಗೋದಾದರೆ ಇಲ್ಲಿ ಬಿಟ್ಟಿರುವಂಥ ಸೆಲೆಕ್ಷನ್ ಲಿಸ್ಟಲ್ಲಿ ನೋಡ್ಬೋದು ಒಟ್ಟು ಇರುವಂಥ ಸೀಟುಗಳ ಸಂಖ್ಯೆಗೆ ಅಲ್ಲಿ ಟೋಟಲ್ ಸೀಟುಗಳು ಎಷ್ಟಿದಾವಲ್ಲ ಅದರಲ್ಲಿ ST ವಿದ್ಯಾರ್ಥಿಗಳಿಗೆ 80% ಇರುತ್ತೆ. ಮತ್ತು ಅಲ್ಲಿ ಅವರು ಅದರ್ಸ್ ಅಂದರೆ ಬ್ಯಾಕ್ವರ್ಡ್ ಏನಂತಾರೆ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ ಇಲ್ಲಿ 5% ಇರುತ್ತೆ. ಈ ರೀತಿಯಾಗಿ ನಿಮಗೆ ಅಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳೇ ಆಯ್ಕೆ ಆಗದೇ ಇರಬಹುದು ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ನಿಯಮಗಳನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಕೊಟ್ಟಿರುವಂತಹ ಒಂದು ಸ್ಥಾನಗಳಿದಾವಲ್ಲ, ಪ್ರತಿ ಶಾಲೆಯ 6ನೇ ತರಗತಿಯಲ್ಲಿ 2026-27ನೇ ಸಾಲಿನಲ್ಲಿ 60 ಸೀಟುಗಳು ಲಭ್ಯ ಇದ್ದಾವೆ. ಇದರಲ್ಲಿ 50% ಅಂದರೆ 31 ಸ್ಥಾನಗಳು ಬ್ಲಾಕ್ ಮಟ್ಟದಲ್ಲಿ, 20 ಸ್ಥಾನಗಳು ಜಿಲ್ಲಾ ಮಟ್ಟದಲ್ಲಿ, 9 ಸ್ಥಾನಗಳು ರಾಜ್ಯ ಮಟ್ಟದಲ್ಲಿ ಮೀಸಲು ಇಡಲಾಗಿರುತ್ತದೆ. ಅಂದರೆ 31 ಸ್ಥಾನಗಳು ನಿಮ್ಮ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗಿರುತ್ತೆ. ಮತ್ತು ನೆಕ್ಸ್ಟ್ 20 ಸ್ಥಾನಗಳದಲ್ಲ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳು ಅಂದರೆ ಜಿಲ್ಲೆಯ ಒಟ್ಟಾರೆಯಾಗಿರುವಂಥ ಈಗ ಉದಾಹರಣೆಗೆ ಒಂದು ತಾಲೂಕಲ್ಲಿ ಒಂದು ಜಿಲ್ಲೆಯಲ್ಲಿ 5 ತಾಲೂಕುಗಳಿದಾವೆ ಅಂದರೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ 31 ಸ್ಥಾನಗಳು, ಉಳಿದ 20 ಸ್ಥಾನಗಳೇನಿರ್ತಾವಲ್ಲ ಎಲ್ಲ ಉಳಿದ 4 ತಾಲೂಕುಗಳಿಗೆ ಡಿವೈಡ್ ಆಗ್ತಾವೆ. ಅದರೊಂದಿಗೆ ಇನ್ನುಳಿದ 9 ಸ್ಥಾನಗಳೇನಿರ್ತಾವೆ ಅವು ಸ್ಟೇಟ್ ಲೆವೆಲ್ ಇರ್ತಾವೆ. ಸ್ಟೇಟ್ ಲೆವೆಲಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅವನ್ನ ಮೀಸಲು ಇಡಲಾಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಆಯ್ಕೆ ಆಗಿಲ್ಲ ಅಂತಲೇ ಹೇಳ್ಬೋದು. ಆದರೂ ಕೂಡ ತಾವು ಯಾರೂ ಚಿಂತಿಸುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ಕೇವಲ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಲಿಸ್ಟ್ ಆಗಿರುತ್ತದೆ. ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರೇ ತಿಳಿಸಿರುವ ಹಾಗೆ ಇಲ್ಲಿ ನೋಡ್ಬೋದು 3 ಸುತ್ತಿನ ಸೀಟು ಹಂಚಿಕೆ ಕೂಡ ಅವರು ತಿಳಿಸಿರುತ್ತಾರೆ. ಪರೀಕ್ಷೆಗೆ ಹಾಜರಾದಂಥ ಅಭ್ಯರ್ಥಿಗಳಿಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ, 2ನೇ ಸುತ್ತಿಂದು ಹಾಗೂ 3ನೇ ಸುತ್ತಿನ ಸೀಟು ಹಂಚಿಕೆವರೆಗೂ ಇಲ್ಲಿ ಕೌನ್ಸಿಲಿಂಗ್ ನಡೆಯುತ್ತದೆ. ಇಲ್ಲಿ ಯಾರು ಅಡ್ಮಿಷನ್ ಮಾಡಲಿಕ್ಕೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಆಗಿದ್ದೀರಿ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡದೇ ಇರಬಹುದು. ಶಾಲೆ ದೂರವಾಗಿರುವ ಕಾರಣ ಆಗಿರ್ಬೋದು ಅಥವಾ ಕೆಲವು ವಿದ್ಯಾರ್ಥಿಗಳು ಕೇವಲ ಇಲ್ಲಿ ನಾಲೆಡ್ಜ್ಗೋಸ್ಕರ ಎಕ್ಸಾಮ್ ಬರೆದಂಥ ಉದಾಹರಣೆಗಳು ಅದಾವು. ಮತ್ತು ಕೆಲವು ವಿದ್ಯಾರ್ಥಿಗಳು ಆದರ್ಶ ವಿದ್ಯಾಲಯಕ್ಕೆ ಹೋಗಬೇಕನ್ನುವಂಥ ಆಸೆ ಇರುತ್ತೆ. ಇನ್ನೂ ಕೆಲವು ವಿದ್ಯಾರ್ಥಿಗಳು ನವೋದಯ ಸೆಲೆಕ್ಟ್ ಆಗಿರ್ಬೋದು. ಇನ್ನು ಕೆಲವು ವಿದ್ಯಾರ್ಥಿಗಳು ಮೊರಾರ್ಜಿ ಸ್ಕೂಲಿಗೆ ಆಯ್ಕೆ ಆಗಬೇಕನ್ನುವಂಥ ಆಸೆ ಇರುತ್ತೆ. ಹೀಗಾಗಿ ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಕೌನ್ಸಿಲಿಂಗ್ ಹಾಜರಾಗದೇ ಇರಬಹುದು. ಹಾಗಾಗಿ ಮತ್ತೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ನಡೆಯುತ್ತದೆ. ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟು ಮತ್ತೆ ಬಿಡ್ತಾರೆ. ಹಾಗಾಗಿ ತಾವು ಯಾರೂ ಕೂಡ ಇಲ್ಲಿ ಗೊಂದಲ ಅಥವಾ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ ಅಂತ ಇವತ್ತಿನ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಸೊ ತಾವೆಲ್ಲರೂ ಕೂಡ ವೇಟ್ ಮಾಡಿ, ಇನ್ನೂ ಒಂದು ವಾರ ಮತ್ತೊಂದು ಲಿಸ್ಟ್ ಬಿಡುಗಡೆ ಆಗುತ್ತೆ. ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬಂದರೂ ಬರ್ಬೋದು. ಇಲ್ಲಿ ನಿಯಮಗಳು ಹೆಂಗಿದಾವೆ ಅಂದರೆ ವಿದ್ಯಾರ್ಥಿಗಳು ಪಡೆದುಕೊಂಡಂಥ ಅಂಕಗಳು ಮತ್ತು ಶಾಲಾವಾರು ಆದ್ಯತೆ ಹಾಗೂ ಅವರಿಗೆ ಸಂಬಂಧಪಟ್ಟಂತಹ ಮೀಸಲಾತಿ ಈ ಆಧಾರ ಮೇಲೆ ಇಲ್ಲಿ ಆಯ್ಕೆ ಪಟ್ಟಿ ನಡೆಯುತ್ತಿರುವುದರಿಂದಾಗಿ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಆಯ್ಕೆ ಆಗದೇ ಇರಬಹುದು. ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ವರೆಗೂ ತಮಗೆ ಅವಕಾಶಗಳದಾವೆ. ಸೊ ತಾವೆಲ್ಲರೂ ಕೂಡ ವೇಟ್ ಮಾಡಿ ಅಂತ ತಮಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.